ಜನರು ಅಲ್ಲಿಪುರ ಪುಣ್ಯ ಕ್ಷೇತ್ರದಲ್ಲಿ ಮೆರೆಯುವಂತ ಮಹಾದೇವ ತಾತನನ್ನು ಪರೀಕ್ಷೆ ಮಾಡಬೇಕು. ಈತನ ಪವಾಡವನ್ನು ನಾವು ತಿಳಿಯಬೇಕು ಎಂದು ಹೇಳಿಕೊಂಡು ಕಲಿಗದ ಜನರು ಪೂರ್ವ ದಿಕ್ಕಿನಿಂದ ಒಬ್ಬ ಬಾಲಕನು ಬರುತ್ತಾನೆ. ಅಪ್ಪ ಅಲ್ಲಿಪುರ ಮಹಾದೇವ ತಾತ ಈ ಕಲಿಯುಗದ ಜನರ ಕಣ್ಣಿಗೆ ನೀನು ಒಳನೋಟಕ್ಕೆ ಹೇಗೆ ಕಾಣುವಿ ತಂದೆ ಎಂದು ಕೇಳುತ್ತಾನೆ. ಬಾಲಕನಿಗೆ ಮಹಾದೇವ ತಾತನು ಬಾಳೆ ಹಣ್ಣನ್ನು ತುಂಬಿ ಕಳಿಸುತ್ತಾನೆ. ಮಹಾದೇವ ತಾತ ಬಾಳೆ ಹಣ್ಣನಿಗೆ ತಕ್ಕಾಗಿ ತುಂಬಿರುವೆ. ಬಾಲಕ, ಹೊರಗಿರುವ ದುರ್ಬುದ್ಧಿ, ದುರಹಂಕಾರ, ದುರ್ಚಟವೆಂಬ ಶಿಪ್ಪೆಯನ್ನು ಬಿಸಾಕು. ಒಳಗಿರುವ ಅಮೃತವನ್ನು ನೀನು ಸವಿ, ನಾನು ಅಮೃತಮಯನಾಗಿದ್ದೇನೆ ಎಂದು ಹೇಳುತ್ತಾನೆ. ಆ ಬಾಲಕನು ಶ್ರೀಗಳ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಪ್ರಯಾಣಗೊಳಿಸುತ್ತಾನೆ. ದಿಕ್ಕಿನಿಂದ ಇನ್ನೊಬ್ಬ ಬಾಲಕನು ಬರುತ್ತಾನೆ. ಏನೆಂದು ಕೇಳುತ್ತಾನೆ. ಏ ತಂದೆ ಮಹಾದೇವ ತಾತ, ನೀನು ಒಳನೋಟಕ್ಕೆ ಬಹಳ ಸಿಹಿಯಾಗಿ ಕಾಣಿಸುವೆ. ಈ ಕಲಿಯುಗದ ಜನರು ಕೇಳುತ್ತಾರೆ, ಹೊರನೋಟಕ್ಕೆ ಹೇಗೆ ಕಾಣುವೆ ತಂದೆ ಎಂದು ಕೇಳುತ್ತಾರೆ. ಅಲ್ಲಿಪುರ ಮಹಾದೇವ ತಾತನು ಆ ಬಾಲಕನಿಗೆ ಉದ್ದುದ್ದೆ ಹಣ್ಣನ್ನು ತುಂಬಿ ಕಳಿಸುತ್ತಾನೆ. ಉದ್ದಿದ್ದೆ ಹಣ್ಣನಲ್ಲಿ ಏತಕ್ಕೆ ತುಂಬಿರುವೆ ತಾತ ಎಂದು ಕೇಳುತ್ತಾನೆ. ಕೆಲವೋ ಬಾಲಕ, ಒಳಗಿರುವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರವೆಂಬ ಬೀಜವನ್ನು ಬಿಸಾಕು. ಒಳಗಿರುವ ಅಮೃತವನ್ನು ನೀನು ಸವಿ. ನಾನು ಅಮೃತಮಯನಾಗಿದ್ದೇನೆ ಎಂದು ಹೇಳುತ್ತಾನೆ. ಹಾಗೂ ಈ ಕಲಿಯುಗ ಜನರು ಮಹಾದೇವ ತಾತನನ್ನು ಪರೀಕ್ಷೆ ಮಾಡಲು ಬಿಡಲಿಲ್ಲ.